ಈ ಡಿಫ್ರೆಂಟ್ ಆದ ಬ್ಯಾಸ್ಕೆಟ್ ಡಿಸೈನ್ ಯೂನಿಕ್ ಆಗಿದೆ ಹಾಗೂ ಡಿಫ್ರೆಂಟ್ ಆಗಿದೆ. ಇದನ್ನು ಸ್ಯಾರಿ ಟೈಸಲ್ ಆಗಿ ಹೇಗೆ ಮಾಡೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೈ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಡಿಸೈನ ಮಾಡೋದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ ಹಾಗೂ 10.075 mm ನೀಡಲ್ನ ತೊಗೊಂಡಿದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನಾನು ಥ್ರೆಡ್ನ ಬೆರಳಿಗೆ ಈ ರೀತಿ ಸುತ್ತಕೊಂಡು ಈ ಥ್ರೆಡ್ನ ಕೆಳಗಡೆ ಇಟ್ಕೊಂಡು ಸರ್ಕಲ್ ಫಾರ್ಮ್ ಆಗಿದೆ. ಈ ಥ್ರೆಡ್ನ ನೀಡಲಿಂದ ಮೇಲೆ ಎಳ್ಕೊತಾ ಇದ್ದೀನಿ. ಅದು ಸ್ಲಿಪ್ ಸ್ಟಿಚ್ ಬೀಳುತ್ತೆ, ಈ ರೀತಿ ನಾಟ್ ಬೀಳುತ್ತೆ. ನಾಟ್ ಬಿದ್ದಾದಮೇಲೆ ಈಗ ಚೈನ್ಸ್ನ ಹಾಕಬೇಕು. ನಾನು ಈಗ 10 ಚೈನ್ಸ್ನ ಹಾಕ್ತೀನಿ. 10 ಚೈನ್ಸ್ನ ಹಾಕ್ಕೊಳ್ಳೋಣ ಬನ್ನಿ. 1 2 3 4 5 6 7 8 9 10 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಈ 10 ಚೈನ್ಸ್ನ ಹಾಕ್ಕೊಂಡು ಈಗ ಇಲ್ಲಿ ಫಸ್ಟ್ ಚೈನ್ ಐತಲ್ಲ, ಈ ಫಸ್ಟ್ ಚೈನ್ಗೆ ಲಾಕ್ನ ಮಾಡಬೇಕು. ಫಸ್ಟ್ ಚೈನ್ ಒಳಗಡೆ ಲಾಕ್ನ ಮಾಡಿದಾಗ ಆಗ ಇದು ಸರ್ಕಲ್ ಫಾರ್ಮ್ ಆಗುತ್ತೆ. ಈ ರೀತಿ ಸರ್ಕಲ್ ಫಾರ್ಮ್ ಆಗುತ್ತೆ. ಇದಕ್ಕೆ ಡಿಸೈನ್ನ ಮಾಡಬೇಕಾಗತ್ತೆ. ನೋಡಿ, ಸರ್ಕಲ್ ಫಾರ್ಮ್ ಆಗಿದೆ, ಈ ರೀತಿ ಬಂದಿದೆ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಚೈನ್ನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ಈ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ. ಅದೇ ರೀತಿ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಅದೇ ರಿಂಗ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಹಾಫ್ ಡಬಲ್ ಕ್ರೋಶೆಟ್ಸ್ನ ಈ ಸರ್ಕಲ್ ಸುತ್ತ ಹಾಕ್ಕೋಬೇಕು. ನಾವು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಈ ಎಕ್ಸ್ಟ್ರಾ ಥ್ರೆಡ್ನು ಅದ್ರ ಜೊತೆಯಲ್ಲೇ ಇಟ್ಕೊಂಡು ವರ್ಕ್ನ ಮಾಡಿ ಅದು ಲಾಕ್ ಆಗುತ್ತೆ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. ರಿಂಗ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ. ನಾನು ಈ ರಿಂಗ್ಗೆ ಟೋಟಲ್ 12 ಹಾಫ್ ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ನಿಮಗೆ ಸೈಜ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರಿಂಗ್ಸ್ನ ಮಾಡ್ಕೊಳ್ಳಿ. ಚೈನ್ಸ್ನ ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕ್ಕೊತೀರೋ ಅದ್ರ ಮೇಲೆ ನೀವು ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕಾಗತ್ತೆ. ನಾನು ಈ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀನೋ ಅಲ್ಲಿವರೆಗೂ ಹಾಫ್ ಡಬಲ್ ಕ್ರೋಶೆಟ್ನ ಈ ಸುತ್ತ ಹಾಕ್ಕೊತೀನಿ. ಇದರ ಸುತ್ತ ಈ ರೀತಿ ರಿಂಗ್ ಸುತ್ತ ಬರುತ್ತೆ ಹಾಫ್ ಡಬಲ್ ಕ್ರೋಶೆಟ್ಸು. ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ನಾನು ಟೋಟಲ್ 12 ಹಾಫ್ ಡಬಲ್ ಕ್ರೋಶೆಟ್ನ ಈ ರಿಂಗ್ ಸುತ್ತ ಹಾಕಿದ್ದೀನಿ. ಇದು ಲಾಸ್ಟ್ ಹಾಫ್ ಡಬಲ್ ಕ್ರೋಶೆಟ್. ಹಾಫ್ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಗಿದೆ. ಈಗ ನೋಡಿ, ಈ ರೀತಿ ಕಾಣಿಸುತ್ತೆ ಬೇಸ್ ಈ ರೀತಿ ಕಾಣಿಸ್ತಾ ಇದೆ. ಈಗ ನಾವು ಸ್ಟಾರ್ಟಿಂಗಲ್ಲಿ ಒಂದು ಚೈನ್ನ ಹಾಕಿದ್ವಲ್ಲ, ಹಾಫ್ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿಗೆ ಲಾಕ್ನ ಮಾಡಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಚೈನ್ನ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಿದ್ವಿ. ಆ ಸ್ಟಾರ್ಟಿಂಗ್ ಚೈನ್ಗೆ ಒಂದು ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಡ್ತಾ ಇದ್ದೀನಿ. ಇದು ಲಾಕ್ ಆಗಿರುತ್ತೆ. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 ಚೈನ್ಸ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತೆ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತೆ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಚೈನ್ಗೆ ಅಂದರೆ 2ನೇ ಚೈನ್ಗೆ ಒಳಗಡೆ ನೀಡಲ್ನ ಪಾಸ್ ಮಾಡಿ, ನೀಡಲ್ ಮೇಲೆ 4 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತೆ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತು
ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಟ್ರಿಬಲ್ ಕ್ರೋಶೆಟ್ ಅಂತಾರೆ. ಟೋಟಲ್ 3 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಮತ್ತು ಥರ್ಡ್ ಚೈನ್ಗೆ ಈಗ ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಥರ್ಡ್ ಚೈನ್ಗೆ ಈ ಥರ್ಡ್ ಚೈನ್ಗೆ 2 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕು. ಫಸ್ಟ್ ಚೈನ್ಗೆ ಮತ್ತು ಸೆಕೆಂಡ್ ಚೈನ್ಗೆ 1 ಟೈಮ್ ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಥರ್ಡ್ ಚೈನ್ಗೆ ಮಾತ್ರ 2 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕಾಗತ್ತೆ. 1 ಸರಿ ಆಯಿತು. ಮತ್ತು ಸೆಕೆಂಡ್ ಟೈಮ್ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಚೈನ್ಗೆ ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಥರ್ಡ್ ಚೈನ್ಗೆ 2 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಈಗ ಫೋರ್ತ್ ಚೈನ್ಗೆ ಅಂದರೆ ನೆಕ್ಸ್ಟ್ ಚೈನ್ಗೆ 1 ಸರಿ ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕು. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು 3 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಚೈನ್ಗೂ 1 ಸರಿ ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 3 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಈಗ 2 ಟೈಮ್ಸ್ 1 ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟು 1 ಟ್ರಿಬಲ್ ಕ್ರೋಶೆಟ್ ಮತ್ತು 1 ಟ್ರಿಬಲ್ ಕ್ರೋಶೆಟ್ ಮತ್ತು ಥರ್ಡ್ ಚೈನ್ಗೆ 2 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಮತ್ತು ಫೋರ್ತ್ ಚೈನ್ಗೆ ಫಿಫ್ತ್ ಚೈನ್ಗೆ 1 ಸರಿ ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಈಗ ಸಿಕ್ಸ್ತ್ ಚೈನ್ಗೆ 2 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕು. 2 ಟೈಮ್ಸ್ 1 ಸರಿ ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ರೆ ಮತ್ತು ಥರ್ಡ್ ಚೈನ್ಗೆ 2 ಟೈಮ್ಸ್ ಒಂದೇ ಪ್ಲೇಸಲ್ಲಿ 2 ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕು. ಅರ್ಥ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಅರ್ಥ ಆಗದಿದ್ದರೆ ಕಮೆಂಟ್ ಮಾಡಿ. ಈ ರೀತಿ ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ನಾನು ಈಗ ಒಂದೇ ಚೈನ್ಗೆ 2 ಟ್ರಿಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಇದೇ ರೀತಿ ಆ ಸರ್ಕಲ್ ಫುಲ್ ಕಂಪ್ಲೀಟ್ ಮಾಡಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಅಂದರೆ ಟ್ರಿಬಲ್ ಕ್ರೋಶನ ಹಾಕಿದ್ದೀನಿ. ಫುಲ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ನ ಹಾಕಿದ್ದೀವಲ್ಲ ಈ ಥರ್ಡ್ ಚೈನ್ ಮೇಲ್ಗಡೆ ಲಾಕ್ನ ಮಾಡಬೇಕು. ಥರ್ಡ್ ಚೈನ್ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಬುಟ್ಟಿ ಶೇಪ್ ಬಂದಿದೆ ನೋಡಿ, ಈ ರೀತಿ ನೀಟಾಗಿ ಬಂದಿದೆ. ಎಷ್ಟು ಕ್ಯೂಟಾಗಿದೆ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಮತ್ತಷ್ಟು ಜನಕ್ಕೆ ವಿಡಿಯೋ ಶೇರ್ ಆಗುತ್ತೆ. ಈಗ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಫಸ್ಟು ಒಂದು ಚೈನ್ನ ಹಾಕ್ಕೋಬೇಕು. ಈಗ ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಚೈನ್ಸ್ ಕಾಣಿಸ್ತಾ ಇದೆಯಲ್ಲ, ಟ್ರಿಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ, ಟ್ರಿಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತೆ ಅಲ್ಲಿಗೆ ವರ್ಕ್ನ ಮಾಡಬೇಕು. ನೀಡಲ್ ಮೇಲೆ 1 ಸರಿ ಥ್ರೆಡ್ನ ಸುತ್ತಕೊಂಡು ಈ ಟ್ರಿಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಈ ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ. ಅದೇ ರೀತಿ ಮತ್ತೆ ನೀಡಲ್ ಮೇಲೆ 1 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. 3 ಲೂಪಿಂದನೂ ನೀಡಲ್ನ ಪಾಸ್ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. 3 ಲೂಪಿಂದನೂ ನೀಡಲ್ನ ಪಾಸ್ ಮಾಡಿದ್ದೀನಿ. ಅಂದರೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಇದೇ ರೀತಿ ಆ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡಬೇಕು. ಈ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಸರ್ಕಲ್ ಫುಲ್ಲು ಟ್ರಿಬಲ್ ಕ್ರೋಶೆಟ್ ಎಷ್ಟು ಹಾಕಿದ್ದೀವಿ ಅಷ್ಟೂ ಕಂಪ್ಲೀಟಾಗಿ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ನೀಡಲ್ ಮೇಲೆ 1 ಸರಿ ಥ್ರೆಡ್ನ ಸುತ್ಕೋಬೇಕು. ಟ್ರಿಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ನೀಡಲ್ನ ಪಾಸ್ ಮಾಡಿದ್ರೆ ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ತೀನಿ.
ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕಾದ್ರೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಿದ್ರೆ ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡಬೇಕು. ಹಾಫ್ ಪಾರ್ಟ್ ಕಂಪ್ಲೀಟ್ ಆಗಿದೆ, ಇನ್ನು ಹಾಫ್ ಪಾರ್ಟ್ ಇದೆ. ಈ ಹಾಫ್ ಪಾರ್ಟ್ನು ಇದೇ ರೀತಿ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಈ ಟ್ರಿಬಲ್ ಕ್ರೋಶೆಟ್ ಮೇಲ್ಗಡೆ ಇದೇ ರೀತಿ ಹಾಫ್ ಪಾರ್ಟ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಟ್ರಿಬಲ್ ಕ್ರೋಶೆಟ್ ಮೇಲೆ ಇರೋ ಪ್ರತಿಯೊಂದು ಚೈನ್ಗೂ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಸುತ್ತಲೂ ಈ ಸುತ್ತಲೂ ಹಾಕಿದ್ದೀನಿ ನೋಡಿ. ಈಗ ಸ್ಟಾರ್ಟಿಂಗಲ್ಲಿ ನಾವು ಒಂದು ಚೈನ್ನ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಿದ್ದೀವಲ್ಲ, ಸ್ಟಾರ್ಟಿಂಗಲ್ಲಿ ಚೈನ್ ಹಾಕಿರೋದಕ್ಕೆ ಲಾಕ್ನ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಲಾಕ್ ಅಂದರೂ ಒಂದೇ ಅಥವಾ ಸಿಂಗಲ್ ಕ್ರೋಶ ಅಂದರೂ ಒಂದೇ. ಈಗ ಬುಟ್ಟಿ ಕಂಪ್ಲೀಟ್ ಆಯಿತು ನೋಡಿ. ಈಗ ಇದಕ್ಕೆ ಹ್ಯಾಂಡಲ್ನ ಮಾಡಬೇಕು. ಈ ಹ್ಯಾಂಡಲ್ನ ಮಾಡೋದಕ್ಕೆ ಫಸ್ಟು ಚೈನ್ಸ್ನ ಹಾಕ್ಕೋಬೇಕು. ನಾನೀಗ 13 ಚೈನ್ಸ್ನ ಹಾಕ್ಕೊತೀನಿ. ನಾನೀಗ ಮಾಡ್ತಾ ಇರೋದು ಈ ಹ್ಯಾಂಡಲ್ಗೆ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 4 5 6 7 8 9 10 11 12 13 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಆಪೋಸಿಟ್ ಸೈಡಲ್ಲಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇದರ ಆಪೋಸಿಟ್ ಸೈಡಲ್ಲಿ ಚೈನ್ ಇದೆಯಲ್ಲ ಅಲ್ಲಿಗೆ ಲಾಕ್ನ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ನಾನು ಅದರ ಈ ಕಡೆ ನಾವು ಚೈನ್ಸ್ ಸ್ಟಾರ್ಟ್ ಮಾಡಿರೋ ಆಪೋಸಿಟ್ ಸೈಡಲ್ಲಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ ಒಂದು ಚೈನ್ನ ಹಾಕ್ಕೋಬೇಕು. ಈ ರೀತಿ ಬರುತ್ತೆ. ಒಂದು ಚೈನ್ನ ಹಾಕ್ಕೊಂಡು ಡಿಸೈನ್ನ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ಚೈನ್ಸ್ ಹಾಕಿದ್ದೀವಲ್ಲ ಅಲ್ಲಿಗೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಆ ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ. ಇದೇ ರೀತಿ ನಾನು ಈ ಚೈನ್ಸ್ಗೆ ಟೋಟಲ್ 12 ಹಾಫ್ ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. ಇಲ್ಲಿ 13 ಚೈನ್ಸ್ ಹಾಕಿರ್ತೀವಲ್ಲ ಆ 13 ಚೈನ್ಸ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ಈ ರೀತಿ ಡಿಸೈನ್ ಬರುತ್ತೆ. ನಾವು ಹಾಫ್ ಡಬಲ್ ಕ್ರೋಶೆಟ್ನ ಮಾಡೋದಕ್ಕೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಆ ಚೈನ್ಸ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ನಾನು ಈ 13 ಚೈನ್ಸ್ಗೆ ಟೋಟಲ್ 12 ಹಾಫ್ ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 12 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ 12 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಈ ರೀತಿ ಕಾಣಿಸುತ್ತೆ ಹ್ಯಾಂಡಲ್ಲು. ಎಷ್ಟು ಕ್ಯೂಟಾಗಿದೆ ನೀವೇ ನೋಡ್ಬೋದು. ಈಗ ಮತ್ತೆ ನಾನು ಈ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ಒಂದು ಸರಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಲಾಕ್ನ ಮಾಡಿದ್ದಾದಮೇಲೆ ಡಿಸೈನ್ನ ಸ್ವಲ್ಪ ಉಲ್ಟಾ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಂಡು ಈಗ ಥ್ರೆಡ್ನ ಮೇಲೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಈ ರೀತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ನಾವು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತೆ, ಆ ಚೈನ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿ ಈಗ ಮತ್ತೆ ಥ್ರೆಡ್ನ ಮೇಲೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಚೈನ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ನಾನು ಇದೇ ರೀತಿ 12 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದ್ದೀನಲ್ಲ, 12 ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೂ ನಾನು ಬೀಡನ್ನ ಆ್ಯಡ್ ಮಾಡಿ ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡ್ತೀನಿ. ಇದೇ ರೀತಿ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಸಿಂಗಲ್ ಕ್ರೋಶನ ಹಾಕಬೇಕು. ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ. ನಾನು ಟೋಟಲ್ 12 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವು ಎಷ್ಟು ಹಾಫ್ ಡಬಲ್ ಕ್ರೋಶೆಟ್ ಹಾಕಿರ್ತೀರೋ ಅಷ್ಟು ಬೀಡ್ಸ್ನ ಆ್ಯಡ್ ಮಾಡಬೇಕಾಗತ್ತೆ.
ಅದು ನಿಮ್ಮ ಚಾಯ್ಸು, ನೀವು ಹಾಕಿರೋ ಚೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಫುಲ್ ಕಂಪ್ಲೀಟ್ ಆದಮೇಲೆ ಇದರ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಾನು ಲಾಸ್ಟು ಬೀಡನ್ನ ಆ್ಯಡ್ ಮಾಡ್ತಾ ಇರೋದು, 12th ಬೀಡನ್ನ ಆ್ಯಡ್ ಮಾಡಿ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಇನ್ನೂ ಒಂದು ಸರಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ, ಲಾಕ್ನ ಮೇಲ್ಗಡೆ ಒಂದು ಸರಿ ಲಾಕ್ನ ಮಾಡಬೇಕು, ಅದು ಶೇಪ್ ನೀಟಾಗಿ ಬರುತ್ತೆ. ಈಗ ಮತ್ತೆ 2 ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ತೀನಿ. ಕಂಪ್ಲೀಟ್ ಆಯಿತು ಬ್ಯಾಸ್ಕೆಟು. ನೋಡಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ನೀಟಾಗಿದೆ. ಇದೇ ರೀತಿ ಎಲ್ಲ ಬ್ಯಾಸ್ಕೆಟ್ಸ್ನು ನಿಮ್ಮ ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೋಬೇಕು. ಫಸ್ಟು ಬ್ಯಾಸ್ಕೆಟ್ಸ್ನ ಮಾಡಿ ಇಟ್ಕೊಂಡು ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಸ್ಯಾರಿಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಈ ರೀತಿ ಗ್ರೀನ್ ಕಲರ್ ಆ್ಯಂಡ್ ಪಿಂಕ್ ಕಲರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ಅಂಟಿಸ್ಬಿಡಿ ನೀಟಾಗಿ. ಎಷ್ಟು ಕ್ಯೂಟಾಗಿದೆ ನೋಡಿ, ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಥ್ರೆಡ್ನ 8 ಎಳೆ ದಾರನ ತೊಗೊಂಡಿದ್ದೀನಿ. ಈಗ ಫಸ್ಟು ಥ್ರೆಡ್ನ ಲೇಸ್ಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲೇಸ್ಗೆ ಲಾಕ್ನ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತೀನಿ ಅಥವಾ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಪಕ್ಕದಲ್ಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ಕೋಬೇಕು. 1 2 3 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅಲ್ಲಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಕ್ನ ಮಾಡಿದ್ದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ನಾನು 2 ಟೈಮ್ಸ್ ಲಾಕ್ನ ಮಾಡಿದ್ದೀನಿ. ಪ್ರತಿಯೊಂದು ಜಾಗದಲ್ಲಿಯೂ ಅಷ್ಟೇ 2 ಟೈಮ್ಸ್ ಲಾಕ್ನ ಮಾಡಬೇಕಾಗತ್ತೆ. 2 ಟೈಮ್ಸ್ ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿದ್ದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಲಾಕ್ ಅಂದರೂ ಒಂದೇ ಅಥವಾ ಸಿಂಗಲ್ ಕ್ರೋಶ ಅಂದರೂ ಒಂದೇ. ನಾನು 2 ಟೈಮ್ಸ್ 4 ಚೈನ್ಸ್ನ ಹಾಕಿದ್ದೀನಿ. ಈಗ 2 ಟೈಮ್ಸ್ 4 ಚೈನ್ಸ್ನ ಹಾಕಿದ್ದಾದಮೇಲೆ 2 ಲಾಕ್ಸ್ನ ಮಾಡಿ ಈಗ ಥ್ರೆಡ್ನ ಮೇಲೆ ಎಳೆದು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ಲವರ್ ಬೀಡನ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ನ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಮತ್ತೆ ಇನ್ನೂ ಒಂದು ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ನ ಮಾಡಬೇಕಾಗತ್ತೆ. ಬೀಡ್ ಹಿಂದ್ಗಡೆ ಕುಚ್ಚು ಬರುತ್ತೆ. ನಾನು ಇನ್ನೂ ಒಂದು ಸರಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿಯೊಂದು ಜಾಗದಲ್ಲೂ 2 ಟೈಮ್ಸ್ ಲಾಕ್ನ ಮಾಡಿರೋದು. ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ಮತ್ತೆ 2 ಲಾಕ್ಸ್ನ ಮಾಡಿ 4 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿಯೂ ಸಹ ಅಷ್ಟೇ 2 ಟೈಮ್ಸ್ ಲಾಕ್ನ ಮಾಡಬೇಕು. ಇಲ್ಲಿ ನಾವು 4 ಚೈನ್ಸ್ ಮಧ್ಯದಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ಲ, ಇಲ್ಲಿ ಬ್ಯಾಸ್ಕೆಟ್ನ ಸ್ಟಿಚ್ ಮಾಡ್ತೀವಿ ಅಥವಾ ಫಿಕ್ಸ್ ಮಾಡ್ತೀವಿ. ಮತ್ತು 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿಕೊಂಡು ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ ಅಥವಾ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡಿದ್ದಾದಮೇಲೆ ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಈಗ ಥ್ರೆಡ್ನ ಮೇಲೆ ಎಳೆದು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ಲವರ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಇನ್ನೂ ಒಂದು ಸರಿ ಲಾಕ್ನ ಮಾಡ್ಕೋಬೇಕಾಗತ್ತೆ. ಟೋಟಲ್ 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕಾಗತ್ತೆ. ಈಗ 2 ಟೈಮ್ಸ್ ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ಕೋಬೇಕು. 4 ಚೈನ್ಸ್ನ ಹಾಕ್ಕೊಂಡು ಈ ರೀತಿ ಕಾಣಿಸುತ್ತೆ ಈ ಬೇಸ್ ಲೈನು. ಇದೇ ರೀತಿ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಬೇಕು. ಫಸ್ಟು 2 ಟೈಮ್ಸ್ ಲಾಕ್ ಮಾಡಿ 4 ಚೈನ್ನ ಹಾಕ್ಕೊಂಡು ಮತ್ತೆ 2 ಟೈಮ್ಸ್ ಲಾಕ್ 4 ಚೈನ್ 2 ಟೈಮ್ಸ್ ಲಾಕ್ ಬೀಡ್ ಮತ್ತು 2 ಟೈಮ್ಸ್ ಲಾಕ್. ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ.
ಇದು ಬೇಸ್ ಲೈನ್ ಈ ರೀತಿ ಕಾಣಿಸ್ತಾ ಇದೆ. ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದಕ್ಕೆ ಬ್ಯಾಸ್ಕೆಟ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ಇಲ್ಲಿ ನಾವು 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ಲ, ಲಾಕ್ನ ಮಧ್ಯದಲ್ಲಿ ನಾನು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನೀವು ಸೇಮ್ ಕಲರ್ ಥ್ರೆಡ್ನ ಸಹ ಹಾಕ್ಕೋಬೋದು. ಈಗ 4th ಚೈನ್ ಮಧ್ಯದಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶಾ ಮಧ್ಯದಲ್ಲಿ ನೀಡಲ್ನ ಕೆಳಗಡೆಯಿಂದ ಮೇಲ್ಗಡೆಗೆ ಪಾಸ್ ಮಾಡಬೇಕು. ಮತ್ತು ಬ್ಯಾಸ್ಕೆಟ್ನ ಆ ಕಡೆ ನಾನು 6 ಬೀಡ್ಸ್, ಈ ಕಡೆ 6 ಬೀಡ್ಸ್ ಬಿಟ್ಟು ಮಧ್ಯದಲ್ಲಿ ನಾನು ಟೋಟಲ್ 12 ಬೀಡ್ಸ್ ಹಾಕಿರೋದ್ರಿಂದ ಆ ಕಡೆ 6 ಬೀಡ್ಸ್, ಈ ಕಡೆ 6 ಬೀಡ್ಸ್ ಬಿಟ್ಟು ಮಧ್ಯದಲ್ಲಿ ಚೈನ್ ಥರ ಇದೆ, ಅಲ್ಲಿ ನೀಡಲ್ನ ಪಾಸ್ ಮಾಡಿ ಈಗ ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ನಾಟ್ಸ್ನ ಹಾಕ್ಕೊತಾ ಇದ್ದೀನಿ. 3-4 ಟೈಮ್ಸ್ ಗಂಟನ್ನು ಹಾಕಿದ್ರೆ ಅದು ಲಾಕ್ ಆಗೋಗುತ್ತೆ. ಮತ್ತು ನೀಡಲ್ನ ಕೆಳಗಡೆ ಪಾಸ್ ಮಾಡಿ ಇನ್ನೂ ಒಂದು ಸತಿ ಬೇಕಿದ್ದರೆ ಲಾಕ್ನ ಮಾಡ್ಕೊಳ್ಳಿ. ನಾರ್ಮಲಾಗಿ ನಾವು ಯಾವ ರೀತಿ ಲಾಕ್ನ ಮಾಡ್ತೀವೋ ಅದೇ ರೀತಿ ಲಾಕ್ನ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಯಿತು. ನಾನು ಬೀಡ್ ಕೆಳಗಡೆ ಕುಚ್ಚನ್ನು ಹಾಕ್ತೀನಿ. ಇದು ಫುಲ್ಲು ಕುಚ್ಚು ಎಲ್ಲ ಹಾಕಿ ತೋರಿಸ್ತೀನಿ ನೋಡಿ ಇದು ಯಾವ ರೀತಿ ಬರುತ್ತೆ ಅಂತ. ಈಗ ಈ ಥ್ರೆಡ್ನ ಕಟ್ ಮಾಡಿದ್ರೆ ಈ ರೀತಿ ಹ್ಯಾಂಗಿಂಗ್ ಆಗುತ್ತೆ ಈ ಬ್ಯಾಸ್ಕೆಟ್ ಡಿಸೈನು. ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿ ತೋರಿಸ್ತೀನಿ. ಕುಚ್ಚು ಎಲ್ಲ ಕಟ್ಟಿದ್ದಾದಮೇಲೆ ಈ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಫ್ಲವರ್ ಬೀಡ್ ಕೆಳಗಡೆ ನಾನು ಕುಚ್ಚನ್ನು ಕಟ್ತಾಯಿದ್ದೀನಿ. ಕುಚ್ಚು ಎಲ್ಲ ಕಟ್ಟಿದ್ದಾದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.